ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗ ಖಾಸಗಿ ಆಸ್ಪತ್ರೆಯ ಎಡವಟ್ಟಿಗೆ ಕೋಮಾಗೆ ಜಾರಿದ್ರ ಮಹಿಳೆ ಶಸ್ತ್ರಚಿಕಿತ್ಸೆಗೆ ದಾಖಲಾಗಿದ್ದ ಆಯನೂರಿನ 48 ವರ್ಷದ ದೇವಿಬಾಯಿ ಕೋಮಾಗೆ ಹೋಗಿದ್ದಾರೆ. ಶಿವಮೊಗ್ಗದ ಅಮೃತ್ ಲೈಫ್ ಕೇರ್ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹರ್ನಿಯಾ ಆಪರೇಷನ್ಗೆ ಅಂತೇಳಿ ಮಾರ್ಚ್ 11ನೇ ತಾರೀಕು ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ ದೇವಿಬಾಯಿ. ಮಾರ್ಚ್ 12ರಂದು ಹರ್ನಿಯಾ ಸಮಸ್ಯೆಗೆ ಡಾಕ್ಟರ್ಗಳು ಆಪರೇಷನ್ ಮಾಡಿರ್ತಾರೆ. ಆಪರೇಷನ್ ಬಳಿಕ ಮೆದುಳಿನಲ್ಲಿ ರಕ್ತಸ್ರಾವವಾಗಿ ಕೋಮಾಗೆ ಜಾರಿದ್ದಾರೆ ಮಹಿಳೆ. ಶಸ್ತ್ರಚಿಕಿತ್ಸೆಗೂ ಮುನ್ನ ಹೆಲ್ದಿಯಾಗಿ ಇರ್ತಾರೆ, ಯಾವುದೇ ರೀತಿಯಾದಂಥ ಸಮಸ್ಯೆ ಇರಲಿಲ್ಲ. ವೈದ್ಯರ ಎಡವಟ್ಟಿನಿಂದ ಕೋಮಾಗೆ ಜಾರಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಮಹಿಳೆಯ ಸಂಬಂಧಿಕರಿಂದ ಡಾಕ್ಟರ್ಗೆ ಕ್ಲಾಸ್ ಕೂಡ ತೆಗೆದುಕೊಳ್ಳಲಾಗಿದೆ. ಆಸ್ಪತ್ರೆಯಲ್ಲಿ ಗಲಾಟೆ ಮಾಡಿದ್ದಾರೆ. ಶಸ್ತ್ರಚಿಕಿತ್ಸೆ ನಡೆಸಿದ ಡಾಕ್ಟರ್ ಧನಂಜಯ್ ನಾಯಕ್ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಪರಿಸ್ಥಿತಿ ಗಂಭೀರ ಆಗ್ತಾ ಇದ್ದಂತೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಡಾಕ್ಟರ್ಗಳು ಹೇಳಿದ್ದಾರೆ. ತಮ್ಮಿಂದ ಯಾವುದೇ ರೀತಿಯಾದಂಥ ತಪ್ಪಾಗಿಲ್ಲ ಅಂತ ಆಸ್ಪತ್ರೆಯ ಆಡಳಿತ ಮಂಡಳಿ ಹೇಳ್ತಾ ಇರೋದು. ಮತ್ತೊಂದು ಕಡೆ ತಮಗೆ ನ್ಯಾಯ ಬೇಕು ಅಂತ ಮಹಿಳೆಯ ಸಂಬಂಧಿಕರು ಆಗ್ರಹಿಸ್ತಾ ಇದ್ದಾರೆ. ಇನ್ನು ಮಹಿಳೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಆಕೆಯನ್ನು ಶಿಫ್ಟ್ ಮಾಡಲಾಗಿದೆ. ಶಿವಮೊಗ್ಗ ಜಯನಗರ ಠಾಣೆಗೆ ದೂರನ್ನು ನೀಡೋದಕ್ಕೆ ಇದೀಗ ಸಂಬಂಧಿಕರು ಮುಂದಾಗಿದ್ದಾರೆ. ಹಾಸ್ಪಿಟಲ್ ಸರಿ ಇಲ್ಲ ರೀ, ಆಗ್ಬಿಟ್ಟು ಕೋಮಾ ಆಗ್ಬಿಟ್ಟಿದ್ದಾರೆ. ಚಿಕ್ಕ ಒಂದು ಹರ್ನಿಯ ಸರ್ಜರಿ ಮಾಡಿಸಿರೋದು ಚಿಕ್ಕದಾಗಿ 2 ವರ್ಷ ಅಂತ ಹೇಳ್ಬಿಟ್ಟು ಲೈಫ್ ಟೈಮ್ ಅಲ್ಲಿ ಕೋಮಾಗ ಹಾಕಿದ್ದಾರೆ ಇವರು. ಇದೊಂದು ಹಾಸ್ಪಿಟ್ಲಾ? ಇವನು ಹೇಳಿರೋದು ಆಕ್ಚುಲಿ ಇವನ್ ಬಂದ್ಬಿಟ್ಟು ಜನರಲ್ ಸರ್ಜನ್ ಆಂಕಾಲಜಿ ಅಂಡ್ ಆಂಡ್ರಾಲಜಿ, ಬಟ್ ಇವನು ಲೇಡೀಸ್ಗೆ ಹರ್ನಿಯ ಸರ್ಜರಿ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ರಿಪೋರ್ಟ್ ಅಲ್ಲಿ ಎಲ್ಲ ಸ್ವಲ್ಪ BP ಶುಗರ್ ವೇರಿಯೇಷನ್ ಇರುತ್ತೆ. ಪೇಷಂಟ್ಗೆ ಸ್ವಲ್ಪ ನೋಡ್ಬೇಕು, 1-2 ದಿನ ವೇಟಿಂಗ್ ಅಲ್ಲಿ ಇರಬೇಕು. ಸಡನ್ ಆಗಿ ದುಡ್ಡಿನ ಆಸೆಗೆ ಮಾಡ್ಬಿಟ್ಟು ಇವಾಗ ಲೈಫ್ ಟೈಮ್ ಕೋಮಾಗ ಹೋಗಿದ್ದಾರೆ. ಇವನು ಕೇಳಕ್ ಬಂದ್ರೆ ನಾನೇನು ಮಾಡಿಲ್ಲ ಅಂತಿದ್ದಾನೆ. ಇದಾದ್ರೂ ಇದು ಹಾಸ್ಪಿಟ್ಲ್ ಇದು ಯಾವ ಅಡ್ಮಿಟ್ ಮಾಡಿದ್ರು ಸರ್? ಲಾಸ್ಟ್ ವೀಕ್ ಅಲ್ಲಿ ಥರ್ಸ್ಡೇಗೆ ಸರ್ಜರಿ ಆಗಿರೋದು. ಥರ್ಸ್ಡೇ ಹರ್ನಿಯ ಸರ್ಜರಿ ಆದಾಗ ಇವಾಗ ಬೈ ಚಾನ್ಸ್ ಪೇಷಂಟ್ ಓಪನ್ ಆಗಬೇಕು. ನೈಟ್ ಆಗಲಿ ಮಾರ್ನಿಂಗ್ ಆಗಲಿ ಅವರು ವೇಕಪ್ ಆಗಬೇಕು. ನಾವು ಯಾಕಾಗಿಲ್ಲ ಅಂತ ಕೇಳಿದಾಗ ನಮ್ಮ ಅತ್ತೆಗೆ ಒಂದು ಚಿಕ್ಕದಾಗ ಒಂದು ಹರ್ನಿಯಾ ಸರ್ಜರಿ ಟೈಪು ಮಾಡಿಸ್ಬೇಕು ಅಂತ ಅಲ್ಲಿ ಸ್ವಲ್ಪ ಆ್ಯಕ್ಚುಲಿ ಬಂದ್ಬಿಟ್ಟು ಅವರು ಗೋರ್ಮೆಂಟಲ್ಲಿ ತೋರಿಸ್ತಾ ಇದ್ರು ಮೆಗನ್ನಲ್ಲಿ ತೋರಿಸ್ಬೇಕಾದ್ರೆ ಈ ಡಾಕ್ಟ್ರುಗಳು ವೇಟಿಂಗ್ ಇಟ್ಟಿದ್ದಾರೆ. ಅಲ್ಲಿ ಇದೇ ಡಾಕ್ಟ್ರುಗಳೇ ಅಲ್ಲಿ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದಾರೆ. ಸ್ವಲ್ಪ ನೋಡಿ ಮಾಡೋಣ ಅಂತ. ಇವರಿಗೆ ಸ್ವಲ್ಪ ಇಶ್ಯೂ ಆಗಿಬಿಟ್ಟು ಅವರೆಲ್ಲ ಇಲ್ಲೇ ಇದ್ದಾರೆ ಅಂತ ಗೊತ್ತಾಯ್ತಾ, ಇಲ್ಲಿ ಬಂದು ತೋರಿಸಿ ಇಲ್ಲಿ ಆಯಿತು ಸರಿ ಸರ್ಜರಿಗೆ ಪ್ಲ್ಯಾನ್ ಮಾಡಿದ್ವಿ ಅಂತ ಎಲ್ಲ ರಿಪೋರ್ಟು ಎಲ್ಲದನ್ನು ಇವರು ಏನೇನು ಹೇಳಿದಾರೋ ಎಲ್ಲ ರಿಪೋರ್ಟು ತಂದು ಕೊಟ್ಟಿದ್ದೀವಿ. ಮಾಡಿದ್ದಾರೆ, ಎಲ್ಲ ಟೆಸ್ಟ್ಗಳೆಲ್ಲ ಮಾಡಿಬಿಟ್ಟು ಅದು ನಮ್ಗೆ ಹೇಳಿರೋ ಪ್ರಕಾರ ಬೇರೆ ಡಾಕ್ಟ್ರನ್ನ ಕರೆಸಿಬಿಟ್ಟು 2 ಅವರ್ಸಲ್ಲಿ ಸರ್ಜರಿ ಲ್ಯಾಪ್ರೋಸ್ಕೋಪಿಗೆ ನಾವು ಅವ್ರಿಗೆ ಕರೆಕ್ಟಾಗಿ ಹೇಳಿದ್ದು, ಸರ್ ಲ್ಯಾಪ್ರೋಸ್ಕೋಪಿನೇ ಮಾಡಬೇಕು. ಯಾವುದೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇರೋ ಡಾಕ್ಟರ್ಸ್ಗಳನ್ನೆಲ್ಲ ಗೌರ್ಮೆಂಟ್ ಹಾಸ್ಪಿಟಲೇ ಇರಬೇಕು. ಯಾರಿಗೂ ಪ್ರೈವೇಟ್ ಹಾಸ್ಪಿಟಲ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಬಾರ್ದು. ಆ ಥರ ಒಂದು ಸರ್ಕಾರಕ್ಕೆ ನಾನೊಂದು ಮನವಿ ಮಾಡ್ಕೋತಾ ಇದ್ದೀನಿ. ನಂದೊಂದು ಹಂಬಲ್ ಅದು. ಯಾಕಂದರೆ ಯಾವ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೂ ನೀವು ಹೋಗಿ ಪ್ರೈವೇಟಿಗೆ ಅಲ್ಲಿ ಬರ್ಕೊಡಿ, ಅಲ್ಲಿ ಇನ್ನೊಬ್ಬರು ಡಾಕ್ಟ್ರ್ ಇದ್ದಾರೆ, ಅಲ್ಲಿ ಸಜೆಷನ್ ಕೊಡ್ತಾ ಇದ್ದಾರೆ. ಆ ಥರ ಯಾವ ಡಾಕ್ಟ್ರು ಕೂಡ ಕೊಡಬಾರ್ದು. ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಗೌರ್ಮೆಂಟ್ ಡಾಕ್ಟ್ರ್ ಅಂತ ಅವರಿಗೆ ಒಂದು ಪೋಸ್ಟ್ ಮಾಡಿದ ಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಅವ್ರು ಕೆಲಸ ಮಾಡಬೇಕು. ಅವರಿಗೆ ಪ್ರೈವೇಟ್ ಹಾಸ್ಪಿಟ್ಲ್ ಯಾವ ಕಾರಣಕ್ಕೂ ಕೊಡಬಾರ್ದು. ಸರ್ಕಾರಕ್ಕೆ ನನಗೆ ಸಿದ್ದರಾಮಯ್ಯ ಸರಿಗೆ ಒಂದು ಹಂಬಲಿದೆ. ಅದು ತುಂಬ ಜನ